ನಮಸ್ತೆ ಸ್ಟೂಡೆಂಟ್ಸ್. ಸೊ ಇವತ್ತಿನ ವಿಡಿಯೋದಲ್ಲಿ ವೇರಿಯಸ್ ಟೈಪ್ಸ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪನಿನ ಡಿಸ್ಕಸ್ ಮಾಡೋಣ. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ಲೈಕ್ 2 ಮಾರ್ಕ್ಸ್ ಕ್ವೆಶನ್ ಕೂಡ ಡಿಸ್ಕಸ್ ಆಗಿದೆ ಪ್ರೀವಿಯಸ್ ವಿಡಿಯೋದಲ್ಲಿ. ಸೊ ಜಸ್ಟ್ ನಿಮಗೆ ಸೆಕ್ಷನ್ ಬಿ ಮತ್ತೆ ಸೆಕ್ಷನ್ ಸಿ ಯಲ್ಲೂ ಕೂಡ ಕೇಳುವಂತ ಚಾನ್ಸಸ್ ಇರುತ್ತೆ. ಸೊ ಟೈಪ್ಸ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪನಿ, ವೇರಿಯಸ್ ಟೈಪ್ಸ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪನಿ ಅಂತ ಕೇಳಿದ್ರೆ ಸುಮಾರು ಕಂಪನಿಗಳು ಬರುತ್ತೆ. ಚಾರ್ಟೆಡ್ ಕಂಪನಿ, ಸ್ಟ್ಯಾಚ್ಯುಟರಿ ಕಂಪನಿ, ರಿಜಿಸ್ಟರ್ಡ್ ಕಂಪನಿ, ಪ್ರೈವೇಟ್ ಕಂಪನಿ, ಪಬ್ಲಿಕ್ ಕಂಪನಿ, ಕಂಪನಿ ಲಿಮಿಟೆಡ್ ಬೈ ಶೇರ್ಸ್, ಅನ್ಲಿಮಿಟೆಡ್ ಕಂಪನಿ, ಹೋಲ್ಡಿಂಗ್ ಕಂಪನಿ, ಸಬ್ಸಿಡರಿ ಕಂಪನಿ, ಇಂಡಿಯನ್ ಕಂಪನಿ, ಫಾರಿನ್ ಕಂಪನಿ, ಗವರ್ನಮೆಂಟ್ ಕಂಪನಿ, ಸ್ಮಾಲ್ ಕಂಪನಿ, ಗ್ಲೋಬಲ್ ಕಂಪನಿ ಅಂತ ಇಷ್ಟು ಟೈಪ್ಸ್ ಇದೆ. ಇಷ್ಟು ಟೈಪ್ಸ್ನು ಕೂಡ ಅಟ್ಲೀಸ್ಟ್ ನೀವು ನಿಮ್ಗೆ ಈಸಿಯಾಗಿ ಮೈಂಡಲ್ಲಿ ಹೇಗೆ ಇಟ್ಕೊಳ್ಳೋದು ಅನ್ನೋದನ್ನ ನೋಡಿ. ಚಾರ್ಟೆಡ್ ಕಂಪನಿ ಏನಿದು? ಚಾರ್ಟೆಡ್ ಕಂಪನಿ ಅಂತಂದ್ರೆ ಇಟ್ ಈಸ್ ಎಸ್ಟಾಬ್ಲಿಷ್ ಅಂಡರ್ ದ ಸ್ಪೆಷಲ್ ಚಾರ್ಟರ್ ಇಶ್ಯೂಡ್ ಬೈ ದ ಕಿಂಗ್ ಆರ್ ಕ್ವೀನ್ ಆಫ್ ದಿ ನೇಷನ್. ಸೊ ಇಶ್ಯೂಡ್ ಬೈ ಕಿಂಗ್ ಆರ್ ಕ್ವೀನ್ ಅನ್ನೋದನ್ನ ಹೈಲೈಟ್ ಮಾಡಿದ್ದೀನಿ ನೋಡಿ. ಸೊ ಈ ಕಂಪನಿನ ಕಿಂಗ್ ಆರ್ ಕ್ವೀನ್, ಸೊ ಈ ಸ್ಪೆಷಲ್ ಕ್ಯಾರೆಕ್ಟರ್ ಅಲ್ಲಿ ಮಾಡಿರೋ ಅಂತದ್ದು, ಚಾರ್ಟರ್ ಅಲ್ಲಿ ಮಾಡಿರೋ ಅಂತದನ್ನ ಸೊ ನಾವೇನಂತ ಕರಿತೀವಿ ಅಂತಂದ್ರೆ ಚಾರ್ಟೆಡ್ ಕಂಪನಿ ಅಂತ ಕರಿತೀವಿ. ಸೊ ಅದಾದ್ಮೇಲೆ ಸ್ಟ್ಯಾಚ್ಯುಟರಿ ಕಂಪನಿ. ವಾಟ್ ಇಸ್ ಸ್ಟ್ಯಾಚ್ಯುಟರಿ ಅಂತಾರೆ? ಮ್ಯಾಂಡೇಟರಿ. ದಿಸ್ ಕಂಪನಿ ಇಲ್ಲಿ ನೋಡಿ, LIC ಮತ್ತೆ ಸೆಬಿ ಅಂತ ಕೊಟ್ಟಿದ್ದಾರೆ. ಸೊ ಇದು ಒಂದು ಸ್ಪೆಷಲ್ ಆಕ್ಟ್ ಅಂತಾನೆ ಹೇಳ್ಬೋದು, ಲೆಜಿಸ್ಲೇಷನ್ ಆಕ್ಟ್ ಅಂತಾನೆ ಹೇಳ್ಬೋದು. ದಿಸ್ ಇಸ್ ಕಂಪನಿ ವಿಚ್ ಇಸ್ ಎಸ್ಟಾಬ್ಲಿಷಿಂಗ್ ಅಂಡರ್ ಎ ಸ್ಪೆಷಲ್ ಆಕ್ಟ್ ಆಫ್ ಲೆಜಿಸ್ಲೇಷನ್. ಯಾವ್ದು? LIC, ಅದಾದ್ಮೇಲೆ ಸೆಬಿ ಅಂತ ಹೇಳ್ಬೋದು. ಇದನ್ನ ನಾವು ಸ್ಟ್ಯಾಚ್ಯುಟರಿ ಕಂಪನಿ ಅಂತ ಕರಿತೀವಿ. ಸೊ ರಿಜಿಸ್ಟರ್ಡ್ ಕಂಪನಿ. ದಿಸ್ ಕಂಪನಿ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಬೈ ದ ರಿಜಿಸ್ಟರ್ಡ್ ಅಂಡರ್ ದ ಕಂಪನೀಸ್ ಆಕ್ಟ್ 1956 ಮತ್ತೆ 2013 ಆಕ್ಟ್ ಪ್ರಕಾರ ಬರುವಂತ ಕಂಪನಿನ ರಿಜಿಸ್ಟರ್ಡ್ ಕಂಪನಿ ಅಂತ ಕರಿತೀವಿ. ಸೊ ಪ್ರೈವೇಟ್ ಕಂಪನಿ. ವಾಟ್ ಇಸ್ ಪ್ರೈವೇಟ್ ಕಂಪನಿ? ಅಂದ್ರೆ ಮಿನಿಮಮ್ ನಂಬರ್ ಆಫ್ ಮೆಂಬರ್ಸ್ ಇಸ್ 2, ಮ್ಯಾಕ್ಸಿಮಮ್ ನಂಬರ್ ಇಸ್ 200. ಮಿನಿಮಮ್ 2, ಮ್ಯಾಕ್ಸಿಮಮ್ 200 ಇರುವಂತ ಕಂಪನಿನ ಪ್ರೈವೇಟ್ ಕಂಪನಿ ಅಂತ ಕರೀತಾರೆ. ಸೊ ಪಬ್ಲಿಕ್ ಕಂಪನಿ. ಪಬ್ಲಿಕ್ ಕಂಪನಿ ಏನು? ಮಿನಿಮಮ್ ನಂಬರ್ ಆಫ್ ಮೆಂಬರ್ ಇಸ್ 7, ಮ್ಯಾಕ್ಸಿಮಮ್ ಅನ್ಲಿಮಿಟೆಡ್. ನೋಡಿ ಇಲ್ಲಿ 7 ಮತ್ತೆ ಅನ್ಲಿಮಿಟೆಡ್ ಅನ್ನೋದನ್ನ ಹೈಲೈಟ್ ಮಾಡಿದೀನಿ. ಸೊ ಅದಾದ್ಮೇಲೆ ಕಂಪನಿ ಲಿಮಿಟೆಡ್ ಬೈ ಶೇರ್ಸ್. In this company, the liability of the members is limited to the face value of the share held by the shareholders, or the shareholders the face value the shares ಏನಿರುತ್ತೆ ಅದಕ್ಕೆ ಮಾತ್ರನೇ ಲಯಬಲ್ ಆಗಿರ್ತಾರೆ, ಲಯಬಿಲಿಟಿಗೆ ರೆಸ್ಪಾನ್ಸಿಬಿಲಿಟಿ ಆಗಿರ್ತಾರೆ. ಅದನ್ನ ಕಂಪನಿ ಲಿಮಿಟೆಡ್ ಬೈ ಶೇರ್ಸ್ ಅಂತಾನು ಕೂಡ ಕರೀತಾರೆ. ಸೊ ನಿಮ್ಗೆ ಇದು ಗೊತ್ತಾಗ್ಲಿಲ್ಲ ಅಂತಂದ್ರೆ ಸೊ ಇದನ್ ಬೇಕಾದ್ರೆ ನೀವು ಸ್ಕಿಪ್ಪು ಕೂಡ ಮಾಡ್ಬೋದು, ತೊಂದರೆ ಏನಿಲ್ಲ. ಸೊ ಅದಾದ್ಮೇಲೆ ಅನ್ಲಿಮಿಟೆಡ್ ಕಂಪನಿ. ಸೊ ಆ ವರ್ಡೇ ಹೇಳುತ್ತೆ, ಅನ್ಲಿಮಿಟೆಡ್ ಕಂಪನಿ ಅಂತಾರೆ ಲಯಬಿಲಿಟಿ ಆಫ್ ಮೆಂಬರ್ಸ್ ಈಸ್ ಅನ್ಲಿಮಿಟೆಡ್. ಅಂದ್ರೆ ಅವ್ರದ್ದು ಸಾಲ ಲಿಮಿಟ್ ಆಗಿರಲ್ಲ, ಅನ್ಲಿಮಿಟ್ ಆಗಿರುತ್ತೆ. ಆದ್ರೆ ಕಂಪನಿ ಲಿಮಿಟೆಡ್ ಬೈ ಶೇರ್ಸ್ ಅಲ್ಲಿ ಏನಾಗಿರುತ್ತೆ? ಲಿಮಿಟ್ ಆಗಿರುತ್ತೆ. ಅನ್ಲಿಮಿಟೆಡ್ ಕಂಪನಿಲಿ ಅವ್ರದ್ದು ರೆಸ್ಪಾನ್ಸಿಬಿಲಿಟಿ, ಅವ್ರದ್ದು ಜವಾಬ್ದಾರಿ ಅನ್ಲಿಮಿಟೆಡ್ ಲೆವೆಲ್ ಅಲ್ಲಿ ಇರುತ್ತೆ. ಹೋಲ್ಡಿಂಗ್ ಕಂಪನಿ. ಇವರು ಮೋರ್ ದನ್ 51% ಆಫ್ ದಿ ಶೇರ್ಸ್ ಆಫ್ ಅನದರ್ ಕಂಪನಿ. ಅನದರ್ ಕಂಪನಿದು 51% ಆಫ್ ಶೇರ್ಸ್ ನ ಹೋಲ್ಡ್ ಮಾಡಿರೋದನ್ನ ಹೋಲ್ಡಿಂಗ್ ಕಂಪನಿ ಅಂತ ಕರೀತಾರೆ. ಸಬ್ಸಿಡರಿ ಕಂಪನಿ. ಇಟ್ ಈಸ್ ಎ ಕಂಪನಿ ವಿಚ್ ಇಸ್ ಕಂಟ್ರೋಲ್ಡ್ ಬೈ ಹೋಲ್ಡಿಂಗ್ ಕಂಪನಿ. ಸಬ್ಸಿಡರಿ ಕಂಪನಿ ಅಂತಾರೆ ಹೋಲ್ಡಿಂಗ್ ಕಂಪನಿಯವರು ಕಂಟ್ರೋಲ್ ಮಾಡುವಂತದನ್ನ ಸಬ್ಸಿಡರಿ ಕಂಪನಿ ಅಂತ ಕರೀತಾರೆ. ಇಂಡಿಯನ್ ಕಂಪನಿ. ವಾಟ್ ಈಸ್ ಇಂಡಿಯನ್ ಕಂಪನಿ ಅಂತಾರೆ? ರಿಜಿಸ್ಟರ್ಡ್ ಇನ್ ಇಂಡಿಯಾ ಅಂಡರ್ ದ ಕಂಪನೀಸ್ ಆಕ್ಟ್ 2013. ಸೊ ಮುಂಚೆ 1956 ಇತ್ತು, ಇವಾಗ 2013 ಅಂತ ಆಗಿದೆ. ಸೊ ಇದನ್ನ ಇಂಡಿಯನ್ ಕಂಪನಿ ಅಂತ ಕರಿತೀವಿ. ಸೊ ಫಾರಿನ್ ಕಂಪನಿ. ಸೊ ಇಟ್ ಈಸ್ ಇನ್ಕಾರ್ಪೊರೇಟೆಡ್ ಔಟ್ಸೈಡ್ ಇಂಡಿಯಾ. ಸೊ ವಿತ್ ಇನ್ ಇಂಡಿಯಾ ಅಂತಾದ್ರೆ ಅದು ಇಂಡಿಯನ್ ಕಂಪನಿ, ಔಟ್ಸೈಡ್ ಇಂಡಿಯಾ ಅಂತಂದ್ರೆ ಅದನ್ನ ಫಾರಿನ್ ಕಂಪನಿ ಅಂತ ಕರಿತೀವಿ. ಸೊ ಗವರ್ಮೆಂಟ್ ಕಂಪನಿ. ಏನಿದು ಗವರ್ಮೆಂಟ್ ಕಂಪನಿ ಅಂತಂದ್ರೆ ಇಟ್ ಈಸ್ ಎ ಕಂಪನಿ ಇನ್ ವಿಚ್ ಮೋರ್ ದನ್ 51% ಆಫ್ ದಿ ಶೇರ್ ಕ್ಯಾಪಿಟಲ್ ಈಸ್ ಇನ್ವೆಸ್ಟೆಡ್ ಬೈ ಸೆಂಟ್ರಲ್ ಗವರ್ಮೆಂಟ್ ಮತ್ತೆ ಸ್ಟೇಟ್ ಗವರ್ಮೆಂಟ್ ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಅದು 51% ಗಿಂತ ಜಾಸ್ತಿ ಇರುವಂತದನ್ನ ಗವರ್ಮೆಂಟ್ ಕಂಪನಿ ಅಂತ ಕರೀತಾರೆ. ಸ್ಮಾಲ್ ಕಂಪನಿ. ಇಟ್ ಮೀನ್ಸ್ ಆನ್ other than public company whose paid up share capital does not exceed 50 lakh. 50 lakh ಎಕ್ಸಿಡ್ ಆಗಲ್ಲ, ಅದರೊಳಗಡೆ ಇರೋಂತ ಶೇರ್ ಕ್ಯಾಪಿಟಲ್ ಇರೋಂಥದನ್ನ ಸ್ಮಾಲ್ ಕಂಪನಿ ಅಂತ ಕರಿತೀವಿ. ಗ್ಲೋಬಲ್ ಕಂಪನಿ ಆಪರೇಟ್ಸ್ ಇನ್ ಮೋರ್ ದ್ಯಾನ್ ಒನ್ ಕಂಟ್ರಿ ಆರ್ ದಟ್ ಆಪರೇಟ್ಸ್ ಇನ್ ಫಾರಿನ್ ಕಂಟ್ರೀಸ್. ಸೊ ಇಂಡಿಯಾದಲ್ಲೆಲ್ಲ ಫಾರಿನ್ ಕಂಟ್ರೀಸ್ ಅಲ್ಲಿ ಆಪರೇಟ್ ಆಗುವಂಥದ್ದು, ಮೋರ್ ದ್ಯಾನ್ ಒನ್ ಕಂಟ್ರಿ ಆಪರೇಟ್ ಆಗುವಂಥದನ್ನ ನಾವು ಗ್ಲೋಬಲ್ ಕಂಪನಿ ಅಂತ ಕರಿತೀವಿ. ಸೊ ಇಲ್ಲಿ ಕನ್ಫ್ಯೂಷನ್ ಆಗಬೇಡಿ ಸ್ಟೂಡೆಂಟ್ಸ್. ಸೊ ನೀವು ಯಾವ್ದೆಲ್ಲ ಪಾಯಿಂಟ್ ಆಗಿ ನೀವು ಓದ್ಬೋದು ಅಂತಂದ್ರೆ ಚಾರ್ಟೆಡ್ ಕಂಪನಿ ಹೇಳ್ಬೋದು, ಕಿಂಗ್ ಆರ್ ಕ್ವೀನ್ ಲೈಕ್ ಸ್ಪೆಷಲ್ ಚಾರ್ಟರ್ ಇಶ್ಯೂ ಮಾಡಿರ್ತಾರೆ.
ಸೊ ಸ್ಟ್ಯಾಚ್ಯುಟರಿ ಕಂಪನಿ ಅಂತಾರೆ ಮ್ಯಾಂಡೇಟ್ರಿ. ಸೊ ಆಕ್ಟ್ ಆಫ್ ಲೆಜಿಸ್ಲೇಷನ್ LIC ಸೆಬಿ ಪ್ರಕಾರ ಇರುತ್ತೆ. ರಿಜಿಸ್ಟರ್ಡ್ ಕಂಪನಿ ಅಂತಾರೆ ಕಂಪನೀಸ್ ಆಕ್ಟ್ 2013 ಪ್ರಕಾರ ಇರುತ್ತೆ. ಪ್ರೈವೇಟ್ ಕಂಪನಿ ಅಂದ್ರೆ ಮಿನಿಮಮ್ 2 ಮ್ಯಾಕ್ಸಿಮಮ್ ನಂಬರ್ 200 ಇರ್ತಾರೆ. ಪಬ್ಲಿಕ್ ಕಂಪನಿ ಮಿನಿಮಮ್ 7 ಮ್ಯಾಕ್ಸಿಮಮ್ ಅನ್ಲಿಮಿಟೆಡ್ ಇರ್ತಾರೆ. ಲಿಮಿಟೆಡ್ ಇಲ್ಲಿ ಪಬ್ಲಿಕ್ ಲಿಮಿಟೆಡ್ ಅಂತಂದ್ರೆ ಲಯಬಿಲಿಟಿ ಆಫ್ ದಿ ಶೇರ್ ಹೋಲ್ಡರ್ಸ್ ಅವ್ರು ಎಷ್ಟು ಫೇಸ್ ವ್ಯಾಲ್ಯೂ ಆಫ್ ದಿ ಶೇರ್ ಎಷ್ಟಿರುತ್ತೆ ಅಷ್ಟಕ್ಕೆ ಮಾತ್ರನೇ ಜವಾಬ್ದಾರಿ ಆಗಿರ್ತಾರೆ. ಅನ್ಲಿಮಿಟೆಡ್ ಅಂತಂದ್ರೆ ಲಯಬಿಲಿಟಿ ಅಂತಾರೆ ರೆಸ್ಪಾನ್ಸಿಬಿಲಿಟಿನೇ ಸಾಲ ಅನ್ಲಿಮಿಟೆಡ್ ಲೆವೆಲ್ಗೆ ತಗೋಣ ಅಂತ ಇದ್ರಲ್ಲಿ ಇರಬೇಕು. ಸೊ ಅದನ್ನ ಅನ್ಲಿಮಿಟೆಡ್ ಕಂಪನಿ ಅಂತ ಕರೀತಾರೆ. ಹೋಲ್ಡಿಂಗ್ ಕಂಪನಿ ಮೋರ್ ದ್ಯಾನ್ 51% ಆಫ್ ದಿ ಶೇರ್ಸ್ ಆಫ್ ಅನದರ್ ಕಂಪನಿ ಹೋಲ್ಡ್ ಮಾಡಿರೋದನ್ನ ಹೋಲ್ಡಿಂಗ್ ಕಂಪನಿ ಅಂತ ಕರೀತಾರೆ. ಸಬ್ಸಿಡರಿ ಕಂಪನಿ ಇಟ್ ಈಸ್ ಕಂಟ್ರೋಲ್ಡ್ ಬೈ ಹೋಲ್ಡಿಂಗ್ ಕಂಪನಿ ಅವ್ರು ಕಂಟ್ರೋಲ್ ಮಾಡುವಂತದನ್ನ ಸಬ್ಸಿಡರಿ ಕಂಪನಿ ಅಂತ ಕರೀತಾರೆ. ಇಂಡಿಯನ್ ಕಂಪನಿ ರಿಜಿಸ್ಟರ್ಡ್ ಇನ್ ಇಂಡಿಯಾ, ಫಾರಿನ್ ಕಂಪನಿ ರಿಜಿಸ್ಟರ್ಡ್ ಔಟ್ಸೈಡ್ ಇಂಡಿಯಾ. ಗವರ್ಮೆಂಟ್ ಕಂಪನಿ ಸೆಂಟ್ರಲ್ ಗವರ್ಮೆಂಟ್ ಮತ್ತೆ ಸ್ಟೇಟ್ ಗವರ್ಮೆಂಟ್ ಅವರು 51% ಆಫ್ ಶೇರ್ ಕ್ಯಾಪಿಟಲ್ ನ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಸ್ಮಾಲ್ ಕಂಪನಿ ಅವ್ರದ್ದು ಶೇರ್ ಕ್ಯಾಪಿಟಲ್ 50 lakh ಗಿಂತ ಜಾಸ್ತಿ ಎಕ್ಸೀಡ್ ಆಗಲ್ಲ. ಸೊ ಗ್ಲೋಬಲ್ ಕಂಪನಿ 1 or more ಕಂಟ್ರಿಲಿ ಆಪರೇಟ್ ಆಗುವಂತದನ್ನ ಗ್ಲೋಬಲ್ ಕಂಪನಿ ಅಂತ ಕರೀತಾರೆ. ಸೊ ಇದರಲ್ಲಿ ಈ ತರ ಕ್ವೆಶನ್ ಕೇಳಿದಾಗ ಸೊ ಇಂಟ್ರೊಡಕ್ಷನ್ ಬರೀರಿ, ಪಾಯಿಂಟ್ಸ್ ನ ಎಕ್ಸ್ಪ್ಲೈನ್ ಮಾಡಿ, ಇಷ್ಟೇ ಸಾಕು. ಪಾಯಿಂಟ್ಸ್ ನ ಎಕ್ಸ್ಪ್ಲೈನ್ ಮಾಡಿ ಲಾಸ್ಟ್ ಅಲ್ಲಿ ಕನ್ಕ್ಲೂಷನ್ ಕೊಡಿ. ಸೊ ಫುಲ್ ಫ್ಲೆಜ್ ಪ್ರಾಬ್ಲಮ್ ಕಂಪ್ಲೀಟ್ ಆದಂಗೆ ಆಗುತ್ತೆ. ಸೊ ವೇರಿಯಸ್ ಟೈಪ್ಸ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪನಿ ಸ್ಟೂಡೆಂಟ್ಸ್. ಸೊ ಇನ್ನ ನೆಕ್ಸ್ಟ್ ವಿಡಿಯೋಸ್ ಅದಲ್ಲಿ ಫಾರ್ಮೇಶನ್ಸ್ ಎಲ್ಲಾನು ಕೂಡ ಡಿಸ್ಕಸ್ ಮಾಡೋಣ. ಐ ಹೋಪ್ ನಿಮ್ಗೆ ಇದೆಲ್ಲ ಅರ್ಥ ಆಗಿದೆ ಅನ್ಕೊಂತೀನಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.